ಮೇಡಮ್ ಪ್ಲೀಸ್. ಅದಾಗಿದೆ ನೋಡೋಣ. ಬರ್ತಾ ಇದ್ದಾನ? ಲಿಂಕ್ ಆಗ್ತಾ ಇದ್ದಾನ? ನೆಟ್ವರ್ಕ್ ಲಿಂಕ್ ಆಗ್ತಿದೆ, ಬರ್ತಿದೆ. ಹಿಂದೆ ಬರೋ. ಪ್ರಶಾಂತ ಹಿಂದೆ ಬಾ, ಕಾಲು ತುಳಿಬೇಡ, ಶೂ ಹಾಕಿದ್ದೀನಿ. ನಡೀರೋ ನಿಂತ್ಕೋಬೇಕು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ.
ಸೆಟ್ಲ್ ಆದ್ಮೇಲೆ ಮಾತಾಡ್ತಾರೆ, ಒಂದ್ ಸ್ವಲ್ಪ ಆರಾಮ ಇಟ್ಕೊಳ್ರಿ. ಇವಾಗ ಸ್ವಲ್ಪ ಸೆಟ್ಲ್ ಆಗಿ ಆಯ್ತು, ಆರಾಮ ಓಕೆ. ಸ್ವಲ್ಪ ದೂರ ಮೇಲ್ಬೇಡಿ. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಎವ್ರಿ ವೋಟ್ ಕೌಂಟ್ಸ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಓಕೆ, ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ ಮತನ, ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು. ನೀವು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ ಇಷ್ಟಪಟ್ಟಂಗೆ ಹಾಕಿ. ಅದು ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದಾರೆ, ನನ್ನ ಹೆಂಡತಿ ಮಾಡಿದ್ದಾರೆ, ಅಪ್ಪು ಹೆಂಡತಿ ಬಂದ್ ಮಾಡಿದ್ದಾರೆ. ಸೊ ನೀವು ಎಲ್ಲರೂ ಬಂದ್ ಮಾಡಿ, ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್. ಬೆಂಗಳೂರಲ್ಲಿ ಪ್ರತಿ ಮತದಾನಕ್ಕೂ ಪ್ರಮಾಣ ಕಮ್ಮಿ ಆಗುತ್ತೆ, ಸುಮಾರು 35-40% ಅಷ್ಟೇ ಆಗೋದು ವೋಟಿಂಗ್. ಈ ಬಗ್ಗೆ ಅಪ್ಪಾಜಿ ಎಲ್ಲರೂ ಸೇರಿ ಹೇಗೆ ಎಲ್ಲರನ್ನೂ ಹೊರಗಡೆ ಕರೆಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕಪ್ಪ. ಇದನ್ನು ಸರ್ಕಾರನೇ ಮಾಡಬೇಕು. ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗತ್ತೆ, ಇದನ್ನೆಲ್ಲರೂ ನಾವು ಪ್ರಯತ್ನ ಪಟ್ಟು ಮಾಡಿಸ್ಬೇಕು. ಸರ್, ಪ್ರಮುಖವಾಗಿ ಯೂತ್ಸ್ ವೋಟ್ ಮಾಡಲ್ಲ ಸರ್. ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ. ಮತದಾನ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂತ್ಸ್. ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು. ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಏನಾಗುತ್ತೆ ಅಂತ ಅವ್ರಿಗೆ ಹೇಳಬೇಕು. ಬರ್ತಾರೆ, ಆದರೆ ಅವ್ರಿಗೆ ವೋಟ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಥರ ಮಾಡಬೇಕು. ಅವರು ಬರ್ತಾರೆ ಅವರು, ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದು ಮಾಡಬೇಕು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ನಾನು ಇದೇ ಸ್ಕೂಲಲ್ಲಿ ಓದ್ತಾ ಇದ್ರು, ಇವತ್ತು ಇಲ್ಲೇ ವೋಟ್ ಹಾಕಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ತಪ್ಪಿಸ್ಕೋಬೇಡಿ. ಒಂದು ಕಾಲದಿಂದ ನಾವು ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ. ಹಾಗೆ ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದ್ರು. ಕೊನೆ ಒಂದು 2 ವರ್ಷದಿಂದ ಅಪ್ಪು ಬಂದಿದ್ದು, 3 ವರ್ಷದಿಂದ ಅಪ್ಪು, ಅಶ್ವಿನಿ, ನಾನು, ಮಂಗಳಲ್ಲ. ಆಮೇಲೆ ಅಪ್ಪು ಇಲ್ಲದೆ ಇವಾಗ ನಾನು, ಅಶ್ವಿನಿ, ಮಂಗಳ ಬರ್ತಾ ಇದ್ವಿ. ನನ್ನ ಮಕ್ಕಳು ಬರ್ತಾರೆ, ಎಲ್ಲ ದೊಡ್ಡವರಾಗಿದ್ದಾರೆ. ಇನ್ನೇನೊಂದು 2 ವರ್ಷದಲ್ಲಿ ಅಪ್ಪು ಮಕ್ಕಳು ಬರ್ತಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ಬಂದು ಹಾಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗ್ತದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಪ್ಯಾರೆಂಟ್ಸು, ಅವರೇ ಕರ್ಕೊಂಬಂದು ಹಾಕಿಸ್ಬೇಕು. ಮೈ ಪ್ಲೆಷರ್ ಮ್ಯಾಮ್. ನಮಗೆ ಹೌದು, ಪ್ರತಿಯೊಬ್ರು ವೋಟ್ ಮಾಡಲೇಬೇಕು. ಈಗ ಪ್ರಶ್ನೆ ಮಾಡಬೇಕಾಗಿರೋ ಹಕ್ಕು ನಮ್ದಾಗಿರ್ಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು, ವೋಟ್ ಮಾಡಲೇಬೇಕು. ನಮ್ಗೆ ಇಷ್ಟ ಆಗೋ ಅಧಿಕಾರಿಗಳನ್ನ ನಾವು ಚುನಾಯಿಸಬೇಕಂದ್ರೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಾನು ಪ್ರತಿ ಬಾರಿ ಬಂದಿದ್ದೀನಿ. ಮೋಸ್ಟ್ಲಿ ಬೆಳಿಗ್ಗೆ ಎಲ್ಲ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಎಲ್ಲರೂ. ನಮ್ಗೇನಂದ್ರೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದ್ವಿ, ಬಟ್ ಎಲ್ಲರೂ ವೋಟ್ ಮಾಡ್ತಾರೆ. ನಾನು ತಿಳ್ಪಟ್ಟಂಗೆ ನನ್ನ ಫ್ರೆಂಡ್ಸು, ಅವ್ರ ಸರ್ಕಲ್ ಎಲ್ಲರೂ ವೋಟ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಪ್ರತಿ ವರ್ಷ ಯುವಕರ ಸಂಖ್ಯೆನೂ ಈಗ ಜಾಸ್ತಿ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಬೆಂಗಳೂರಲ್ಲಿ ಸೆಲೆಬ್ರಿಟಿ ವೋಟಿಂಗ್ ಜಾಸ್ತಿ ಆಗಿದೆ ಈ ಸಲ. ಹೌದಾ? ನನ್ಗೆ ನಂಬರ್ ಗೊತ್ತಿಲ್ಲ ಸರ್. ಬೇರೆ ಬೇರೆ ಕಡೆ ಜಾಸ್ತಿ ಮಾಡ್ತಿದ್ದಾರೆ. ಓಕೆ, ಅಂದ್ರೆ ಸೆಲೆಬ್ರಿಟೀಸ್ ಕಮ್ಮಿ ಆಗಿದೆ ಅಂತಿದ್ದೀರಾ? ಅಲ್ಲ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದನ್ನ ನೋಡ್ಕೊಂಡಿಲ್ಲ. ಅದೇ ವೋಟಿಂಗ್ ಬಂದು ನಮ್ಮ ಡೆಮೋಕ್ರಸಿಯ ಫೌಂಡೇಶನ್. ಹಕ್ನ ನಾವು ಚಲಾಯಿಸಬೇಕು, ಆಮೇಲೆ ಕಾಪಾಡಬೇಕು. ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಮೋಸ್ಟ್ಲಿ ಎಷ್ಟು 70% ಆಗಿತ್ತು ಅನ್ಸುತ್ತೆ. ಈ ಸಲ 100% ಆಗಲಿ ಅಂತ ಇಷ್ಟಪಡ್ತೀನಿ. ಸೊ ಎಲ್ಲರೂ ಬಂದು ವೋಟ್ ಮಾಡಿ. ನಾವೀಗ ವೋಟ್ ಮಾಡಿದ್ದೀವಿ, ನೀವು ಕೆಲಸ ನೀವೇ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು.
ಒಂದು ನಿಮಿಷ ತಗೊಳ್ಳಿ ಸರ್, ಅವರು ಬರ್ಬೋದು. ಕೊಟ್ಟಿಲ್ವಾ ಲೋಗೋ? ಕೇಬಲ್ ಕೊಟ್ಕೊಡು. ಓಕೆಲ್ಲ? ಒಂದು ಓಕೆಲ್ಲ ಸರ್ ಹೇಳಿ. ಮತದಾನ ಮಾಡಿದ್ರಿ, ಮಾಡುವಂಥವ್ರಿಗೆ ಮತ್ತೆ ಇನ್ನೂ ಯೂತ್ಗೆ ಏನು ಕಿವಿ ಮಾತು ಹೇಳ್ತೀರಾ? ಭಾರತ ದೇಶ ಬಂದು ಬಹಳ ದೊಡ್ಡ ಡೆಮೊಕ್ರೆಟಿಕ್ ಕಂಟ್ರಿ, ಅಂದರೆ ಪ್ರಜಾಪ್ರಭುತ್ವ ಇರತಕ್ಕಂಥ ಅತಿ ದೊಡ್ಡ ದೇಶ ಅಂತಂದರೆ ಅದು ಭಾರತ. ಅದು ಬಹಳ ಹೆಮ್ಮೆ ಆಗಿರ್ತಕ್ಕಂಥದ್ದು ವಿಷಯ. ಸೊ ನಾವು ಈ ಹೆಮ್ಮೆ ಆಗಿರ್ತಕ್ಕಂಥ ವಿಷಯದಲ್ಲಿ ನಾವು ನಮ್ಮ ಮತದಾನ ನಮ್ಮ ಹಕ್ಕಾಗಿರೋದ್ರಿಂದ ನಾವು ನಮ್ಮ ಮತದಾನವನ್ನು ನಾವು ಮಾಡಬೇಕು. ಇವತ್ತಿನ ದಿವಸ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಈಗ ತಾನೇ ಬರೋವಾಗ ನೋಡ್ಕೊಂಬಂದೆ, 102 ವರ್ಷದ ಒಂದು ವೃದ್ಧೆ ಮನೆಯಲ್ಲೇ ಕೂತ್ಕೊಂಡು ಓಟ್ ಹಾಕ್ಬೋದು, ಆದರೆ ಅವರು ಮತಗಟ್ಟೆಗೆ ಬಂದು ಓಟ್ ಹಾಕಿದ್ದಾರೆ. ನಿಮ್ಮಂಥ ಯುವಕರಾಗಿರ್ಬೋದು, ಅವರೆಲ್ಲ ದಯವಿಟ್ಟು ಬಂದು ಓಟ್ ಮಾಡಿ. ಎಷ್ಟೋ ಜನ ವೀಲ್ ಚೇರಲ್ಲಿರೋರನ್ನ ಮನೇಲಿ ಹೋಗಿ ಓಟ್ ಹಾಕಿಸ್ಬೋದು ಅಂತಕ್ಕಂಥದನ್ನ ಚುನಾವಣಾ ಕೇಂದ್ರ ಆಯೋಗ ಮಾಡಿದೆ. ಆದರೂ ಕೂಡ ಅವರು ವೀಲ್ ಚೇರ್ನಲ್ಲೂ ಕೂಡ ತಳ್ಕೊಂಡು ಬಂದು ಮತದಾನ ಮಾಡಿದ್ದಾರೆ. ನಾವೆಲ್ಲ ರಿಕ್ವೆಸ್ಟ್, ನಾವು ಸಿಟಿಸನ್ಸ್ ಆಗಿ ನಾವು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಹಕ್ಕನ್ನು ಚಲಾಯಿಸದೆ ನಾವು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಮಾಡಬಾರ್ದು. ಸೊ ಅದರಿಂದ ನಿಮ್ಮ ಹಕ್ಕು, ನೀವು ಬನ್ನಿ, ದಯವಿಟ್ಟು ಬಂದು ಮತದಾನ ಮಾಡಿ ಅಂತ ನಾವು ಕೇಳ್ಕೊತೀವಿ ನಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಿಂದೆ ಬರ್ಬೇಡ್ರಿ, ಒಂಚೂರು ನೀವು ಸೆಟ್ಲ್ ಆದ್ಮೇಲೆ ಮಾತಾಡ್ತಾರೆ. ಒಂದ್ ಸ್ವಲ್ಪ ಆರಾಮ ನಿಂತ್ಕೊಳ್ಳಿ.
ವೋಟಿಂಗ್